ಅದು ಗುಡ್ಡಗಾಡು ಪ್ರದೇಶ, ಕಡಿದಾದ ಬಂಡೆಗಳಿಂದ ಕೂಡಿರೋ ಜಾಗ. ಆದ್ರೆ ಅಲ್ಲೊಂದು ಗ್ಯಾಂಗ್ ಅಡಗಿ ಕೂತಿದೆ. ರಾತ್ರಿಯಾದ್ರೆ ಸಾಕು ಆ ಗ್ಯಾಂಗ್ ಊರಿಗೆ ಎಂಟ್ರಿ ಕೊಡ್ತಾ ಇದೆ. ಇದು ಗ್ರಾಮಸ್ಥರ ಎದೆಯನ್ನ ನಡುಗಿಸಿಬಿಟ್ಟಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಭಯ, ಇಡೀ ಊರಲ್ಲಿ ಚಿರತೆ ಭಯ. ಅದ್ಯಾವ ಕ್ಷಣದಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಆತಂಕ ಪ್ರತಿದಿನವೂ ಹೆಚ್ಚಾಗುತ್ತಿದೆ. ಗ್ರಾಮಸ್ಥರ ಎದೆಬಡಿತ. ಬಸ್ಸಾಪುರ ಗ್ರಾಮದಲ್ಲಿ ಚಿರತೆ ಓಡಾಟ. ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಚಿರತೆಗಳು ಭಯ ಹುಟ್ಟಿಸಿವೆ. ಗ್ರಾಮದ ಸುತ್ತಮುತ್ತಲಿನ ಕಲ್ಲು ಬಂಡೆಗಳಲ್ಲಿ ಚಿರತೆಗಳು ಅಡಗಿ ಕೂತಿವೆ. ಇದು ಗುಡ್ಡಕ್ಕೆ ಹೊಂದಿಕೊಂಡಿರೋ ಮನೆಯ ನಿವಾಸಿಗಳ ಎದೆಬಡಿತ ಹೆಚ್ಚಿಸಿದೆ. ಕಳೆದ ಕೆಲ ದಿನಗಳಿಂದ ಪ್ರತಿನಿತ್ಯ ಗುಡ್ಡದ ಮೇಲೆ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಆಗಾಗ ಗ್ರಾಮಕ್ಕೂ ಎಂಟ್ರಿ ಕೊಡುತ್ತಿವೆಯಂತೆ. ರಾತ್ರಿ ಸಮಯದಲ್ಲಿ ಊರಿಗೆ ನುಗ್ಗಿ ಕುರಿ, ನಾಯಿ ಸೇರಿದಂತೆ ಅನೇಕ ಪ್ರಾಣಿಗಳನ್ನು ತಿಂದು ಹಾಕ್ತಿವೆಯಂತೆ. ಸಂಜೆ ವೇಳೆ ಚಿರತೆಗಳು ಎಂಟ್ರಿ ಕೊಡ್ತಿರೋದ್ರಿಂದ ಗ್ರಾಮದ ಜನರು ಮನೆಯಿಂದ ಹೊರಬರೋಕ್ಕೂ ಭಯ ಪಡ್ತಿದ್ದಾರೆ. ಆ ಹುಡುಗರು ಅಲ್ಲಿದ್ದ ಓಡಿ ಬಂದ್ಬಿಟ್ಟು ಚಿರ್ಚೈತಿ ಅಂತ. ಅದು ಎಲ್ಲಿ ಎಂಥ ಚಿರ್ಚಬೇ ಎಂಥದ್ದು ಬಂದೈತೆ ಅಂದೆ. ಈ ತಿಂಗಳು ಮುಂದಿರು ಹೋಗಿ ಅಲ್ಲಿ ನಿಂತ್ಕೊಂಡೆ. ಚಿರ್ಚಾರಿ ಅದು ಎಂದು ಬೆನ್ನತ್ತಿ ಹುಡುಗರು ಸಾಯಿಸಿದ್ರಲ್ಲಿ ಓಡಿ ಬಂದರು. ಎಲ್ಲರಿಗೆ ಚೀರ್ಬಿಟ್ಟಿವಿ. ಗಂಡು ಮಕ್ಳು ಕಲ್ತರು. ಓಡಿಸಿದ್ರು ಹೋಗ್ಲಿಲ್ಲ. ಅದು ಹೋಗ್ಲಿಲ್ಲ. ಮ್ಯಾಗ ಗುಂಡಿ ಮ್ಯಾಗ ಕುತ್ಕೊಂಡಿದ್ದೆ. ನಾನಿಂದೆ ಫಾರೆಸ್ಟರ್ಗೆ ಎಲ್ಲರಿಗೆ ಫೋನ್ ಮಾಡ್ರಿಲ್ಲ. ದಿನ ಕಂಟಿನ್ಯೂ 6 ಗಂಟೆಗೆ ಬರಕತ್ತಿ. ಮೊದಲೆಲ್ಲ ಚಿರತೆಗಳು ಬಂದಾಗ ಗ್ರಾಮಸ್ಥರು ಟಾರ್ಚ್ ಹಾಕಿದ್ರೆ ಹೆದರಿ ಓಡಿ ಹೋಗ್ತಿದ್ವಂತೆ. ಆದ್ರೀಗ ಟಾರ್ಚ್ ಹಾಕಿದ್ರೂ ಅಟ್ಯಾಕ್ ಮಾಡ್ತಿವೆಯಂತೆ. ಕಳೆದ 1 ವಾರದಲ್ಲಿ 2 ನಾಯಿ ಮೇಕೆಯನ್ನ ತಿಂದು ಹೋಗಿವೆಯಂತೆ. ಚಿರತೆಗಳನ್ನ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾತ್ರಿ ಏನಿಲ್ಲ ಸರ್, ಈಗ ಅದು ಬರ್ತದಂತ ಹುಡುಗರು ಹಾಕ್ಯಂದು ಒಳಗೆ ಹಾಕ್ಯಂದು ಹೊರಗಡೆ ಕುಂದಿರ್ತೀವಿ. ಫಾರೆಸ್ಟರ್ ಬಂದು ಹೊರಗಡೆ ಬರಬಾರ್ದು ಅಂತಾರೆ. ಬೈ ಚಾನ್ಸ್ ಹೆಣ್ಮಕ್ಳು ಬಣ್ಮಕ್ಳು ಆಚೆ ಹೋಗ್ತಿರ್ತಾರೆ. ಯಾಕಂದ್ರೆ ಹಳ್ಳಿ ಸರ್, ಇದು ಸಿಟಿ ಅಲ್ಲ. ಒಳಗಡೆ ಶೌಚಾಲಯ ಇರ್ತವೆ, ಏನೋ ಒಂದು ರೋಡ್ ಆಗಿರ್ತಾವಲ್ಲ. ಬೈ ಚಾನ್ಸ್ ಹೊರಗೆ ಹೋಗ್ತಿರ್ತಾರೆ. ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಭಾಳ ತೊಂದರೆ ಆಗ್ತೈತಿ. ಅದಕ್ಕೆ ಸ್ವಲ್ಪ ಫಾರೆಸ್ಟ್ ಅವರಿಗೆ ಸ್ವಲ್ಪ ಗಮನಕ್ಕೆ ತರಿ ಸರ್ ನೀವು. ಚಿರತೆಗಳು ಜನರ ಜೀವನವನ್ನ ಬಲಿ ಪಡೆಯೋಕ್ಕೂ ಮುನ್ನವೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ಗುಡ್ಡಗಾಡು ಪ್ರದೇಶ, ಕಡಿದಾದ ಬಂಡೆಗಳಿಂದ ಕೂಡಿರೋ ಜಾಗ. ಆದ್ರೆ ಅಲ್ಲೊಂದು ಗ್ಯಾಂಗ್ ಅಡಗಿ ಕೂತಿದೆ. ರಾತ್ರಿಯಾದ್ರೆ ಸಾಕು ಆ ಗ್ಯಾಂಗ್ ಊರಿಗೆ ಎಂಟ್ರಿ ಕೊಡ್ತಾ ಇದೆ. ಇದು ಗ್ರಾಮಸ್ಥರ ಎದೆಯನ್ನ ನಡುಗಿಸಿಬಿಟ್ಟಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಭಯ, ಇಡೀ ಊರಲ್ಲಿ ಚಿರತೆ ಭಯ. ಅದ್ಯಾವ ಕ್ಷಣದಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಆತಂಕ ಪ್ರತಿದಿನವೂ ಹೆಚ್ಚಾಗುತ್ತಿದೆ. ಗ್ರಾಮಸ್ಥರ ಎದೆಬಡಿತ. ಬಸ್ಸಾಪುರ ಗ್ರಾಮದಲ್ಲಿ ಚಿರತೆ ಓಡಾಟ. ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಚಿರತೆಗಳು ಭಯ ಹುಟ್ಟಿಸಿವೆ. ಗ್ರಾಮದ ಸುತ್ತಮುತ್ತಲಿನ ಕಲ್ಲು ಬಂಡೆಗಳಲ್ಲಿ ಚಿರತೆಗಳು ಅಡಗಿ ಕೂತಿವೆ. ಇದು ಗುಡ್ಡಕ್ಕೆ ಹೊಂದಿಕೊಂಡಿರೋ ಮನೆಯ ನಿವಾಸಿಗಳ ಎದೆಬಡಿತ ಹೆಚ್ಚಿಸಿದೆ. ಕಳೆದ ಕೆಲ ದಿನಗಳಿಂದ ಪ್ರತಿನಿತ್ಯ ಗುಡ್ಡದ ಮೇಲೆ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಆಗಾಗ ಗ್ರಾಮಕ್ಕೂ ಎಂಟ್ರಿ ಕೊಡುತ್ತಿವೆಯಂತೆ. ರಾತ್ರಿ ಸಮಯದಲ್ಲಿ ಊರಿಗೆ ನುಗ್ಗಿ ಕುರಿ, ನಾಯಿ ಸೇರಿದಂತೆ ಅನೇಕ ಪ್ರಾಣಿಗಳನ್ನು ತಿಂದು ಹಾಕ್ತಿವೆಯಂತೆ. ಸಂಜೆ ವೇಳೆ ಚಿರತೆಗಳು ಎಂಟ್ರಿ ಕೊಡ್ತಿರೋದ್ರಿಂದ ಗ್ರಾಮದ ಜನರು ಮನೆಯಿಂದ ಹೊರಬರೋಕ್ಕೂ ಭಯ ಪಡ್ತಿದ್ದಾರೆ. ಆ ಹುಡುಗರು ಅಲ್ಲಿದ್ದ ಓಡಿ ಬಂದ್ಬಿಟ್ಟು ಚಿರ್ಚೈತಿ ಅಂತ. ಅದು ಎಲ್ಲಿ ಎಂಥ ಚಿರ್ಚಬೇ ಎಂಥದ್ದು ಬಂದೈತೆ ಅಂದೆ. ಈ ತಿಂಗಳು ಮುಂದಿರು ಹೋಗಿ ಅಲ್ಲಿ ನಿಂತ್ಕೊಂಡೆ. ಚಿರ್ಚಾರಿ ಅದು ಎಂದು ಬೆನ್ನತ್ತಿ ಹುಡುಗರು ಸಾಯಿಸಿದ್ರಲ್ಲಿ ಓಡಿ ಬಂದರು. ಎಲ್ಲರಿಗೆ ಚೀರ್ಬಿಟ್ಟಿವಿ. ಗಂಡು ಮಕ್ಳು ಕಲ್ತರು. ಓಡಿಸಿದ್ರು ಹೋಗ್ಲಿಲ್ಲ. ಅದು ಹೋಗ್ಲಿಲ್ಲ. ಮ್ಯಾಗ ಗುಂಡಿ ಮ್ಯಾಗ ಕುತ್ಕೊಂಡಿದ್ದೆ. ನಾನಿಂದೆ ಫಾರೆಸ್ಟರ್ಗೆ ಎಲ್ಲರಿಗೆ ಫೋನ್ ಮಾಡ್ರಿಲ್ಲ. ದಿನ ಕಂಟಿನ್ಯೂ 6 ಗಂಟೆಗೆ ಬರಕತ್ತಿ. ಮೊದಲೆಲ್ಲ ಚಿರತೆಗಳು ಬಂದಾಗ ಗ್ರಾಮಸ್ಥರು ಟಾರ್ಚ್ ಹಾಕಿದ್ರೆ ಹೆದರಿ ಓಡಿ ಹೋಗ್ತಿದ್ವಂತೆ. ಆದ್ರೀಗ ಟಾರ್ಚ್ ಹಾಕಿದ್ರೂ ಅಟ್ಯಾಕ್ ಮಾಡ್ತಿವೆಯಂತೆ. ಕಳೆದ 1 ವಾರದಲ್ಲಿ 2 ನಾಯಿ ಮೇಕೆಯನ್ನ ತಿಂದು ಹೋಗಿವೆಯಂತೆ. ಚಿರತೆಗಳನ್ನ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾತ್ರಿ ಏನಿಲ್ಲ ಸರ್, ಈಗ ಅದು ಬರ್ತದಂತ ಹುಡುಗರು ಹಾಕ್ಯಂದು ಒಳಗೆ ಹಾಕ್ಯಂದು ಹೊರಗಡೆ ಕುಂದಿರ್ತೀವಿ. ಫಾರೆಸ್ಟರ್ ಬಂದು ಹೊರಗಡೆ ಬರಬಾರ್ದು ಅಂತಾರೆ. ಬೈ ಚಾನ್ಸ್ ಹೆಣ್ಮಕ್ಳು ಬಣ್ಮಕ್ಳು ಆಚೆ ಹೋಗ್ತಿರ್ತಾರೆ. ಯಾಕಂದ್ರೆ ಹಳ್ಳಿ ಸರ್, ಇದು ಸಿಟಿ ಅಲ್ಲ. ಒಳಗಡೆ ಶೌಚಾಲಯ ಇರ್ತವೆ, ಏನೋ ಒಂದು ರೋಡ್ ಆಗಿರ್ತಾವಲ್ಲ. ಬೈ ಚಾನ್ಸ್ ಹೊರಗೆ ಹೋಗ್ತಿರ್ತಾರೆ. ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಭಾಳ ತೊಂದರೆ ಆಗ್ತೈತಿ. ಅದಕ್ಕೆ ಸ್ವಲ್ಪ ಫಾರೆಸ್ಟ್ ಅವರಿಗೆ ಸ್ವಲ್ಪ ಗಮನಕ್ಕೆ ತರಿ ಸರ್ ನೀವು. ಚಿರತೆಗಳು ಜನರ ಜೀವನವನ್ನ ಬಲಿ ಪಡೆಯೋಕ್ಕೂ ಮುನ್ನವೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ಗುಡ್ಡಗಾಡು ಪ್ರದೇಶ, ಕಡಿದಾದ ಬಂಡೆಗಳಿಂದ ಕೂಡಿರೋ ಜಾಗ. ಆದ್ರೆ ಅಲ್ಲೊಂದು ಗ್ಯಾಂಗ್ ಅಡಗಿ ಕೂತಿದೆ. ರಾತ್ರಿಯಾದ್ರೆ ಸಾಕು ಆ ಗ್ಯಾಂಗ್ ಊರಿಗೆ ಎಂಟ್ರಿ ಕೊಡ್ತಾ ಇದೆ. ಇದು ಗ್ರಾಮಸ್ಥರ ಎದೆಯನ್ನ ನಡುಗಿಸಿಬಿಟ್ಟಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಭಯ, ಇಡೀ ಊರಲ್ಲಿ ಚಿರತೆ ಭಯ.
ಅದ್ಯಾವ ಕ್ಷಣದಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಆತಂಕ ಪ್ರತಿದಿನವೂ ಹೆಚ್ಚಾಗುತ್ತಿದೆ ಗ್ರಾಮಸ್ಥರ ಎದೆಬಡಿತ. ಬಸ್ಸಾಪುರ ಗ್ರಾಮದಲ್ಲಿ ಚಿರತೆ ಓಡಾಟ. ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಚಿರತೆಗಳು ಭಯ ಹುಟ್ಟಿಸಿವೆ. ಗ್ರಾಮದ ಸುತ್ತಮುತ್ತಲಿನ ಕಲ್ಲು ಬಂಡೆಗಳಲ್ಲಿ ಚಿರತೆಗಳು ಅಡಗಿ ಕೂತಿವೆ. ಇದು ಗುಡ್ಡಕ್ಕೆ ಹೊಂದಿಕೊಂಡಿರೋ ಮನೆಯ ನಿವಾಸಿಗಳ ಎದೆಬಡಿತ ಹೆಚ್ಚಿಸಿದೆ. ಕಳೆದ ಕೆಲ ದಿನಗಳಿಂದ ಪ್ರತಿನಿತ್ಯ ಗುಡ್ಡದ ಮೇಲೆ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಆಗಾಗ ಗ್ರಾಮಕ್ಕೂ ಎಂಟ್ರಿ ಕೊಡುತ್ತಿವೆ ಅಂತೆ. ರಾತ್ರಿ ಸಮಯದಲ್ಲಿ ಊರಿಗೆ ನುಗ್ಗಿ ಕುರಿ, ನಾಯಿ ಸೇರಿದಂತೆ ಅನೇಕ ಪ್ರಾಣಿಗಳನ್ನು ತಿಂದು ಹಾಕ್ತಿವೆ ಅಂತೆ. ಸಂಜೆ ವೇಳೆ ಚಿರತೆಗಳು ಎಂಟ್ರಿ ಕೊಡ್ತಿರೋದ್ರಿಂದ ಗ್ರಾಮದ ಜನರು ಮನೆಯಿಂದ ಹೊರಬರೋಕ್ಕೂ ಭಯ ಪಡ್ತಿದ್ದಾರೆ. ಆ ಹುಡ್ರು ಅಲ್ಲಿದ್ದ ಓಡಿ ಬಂದ್ಬಿಟ್ಟು ಚಿರ್ಚೈತಿ ಅಂತ. ಅದು ಎಲ್ಲಿ ಎಂಥ ಚಿರ್ಚಬೇ ಎಂಥದ್ದು ಬಂದೈತೆ ಅಂದೆ. ಈ ತಿಂಗಳು ಮುಂದಿರು ಹೋಗಿ ಅಲ್ಲಿ ನಿಂತ್ಕೊಂಡೆ, ಚಿರ್ಚರಿ ಅದು ಎಂದು ಬೆನ್ನತ್ತಿ ಹುಡ್ರು ಸಾಯಿಸಿದ್ರಲ್ಲಿ ಓಡಿ ಬಂದರು. ಎಲ್ಲರಿಗೆ ಚೀರಿ ಬಿಟ್ಟಿವಿ, ಗಂಡು ಮಕ್ಳು ಕಲ್ತರು. ಓಡಿಸಿದ್ರು ಹೋಗ್ಲಿಲ್ಲ, ಅದು ಹೋಗ್ಲಿಲ್ಲ. ಮ್ಯಾಗ ಗುಂಡಿ ಮ್ಯಾಗ ಕುತ್ಕೊಂಡಿದ್ದೆ. ನಾನಿಂದೆ ಫಾರೆಸ್ಟರ್ಗೆ ಎಲ್ಲರಿಗೆ ಫೋನ್ ಮಾಡ್ರಿಲ್ಲ, ದಿನ ಕಂಟಿನ್ಯೂ 6 ಗಂಟೆಗೆ ಬರಕತ್ತಿ. ಮೊದಲೆಲ್ಲ ಚಿರತೆಗಳು ಬಂದಾಗ ಗ್ರಾಮಸ್ಥರು ಟಾರ್ಚ್ ಹಾಕಿದ್ರೆ ಹೆದರಿ ಓಡಿ ಹೋಗ್ತಿದ್ವಂತೆ. ಆದ್ರೀಗ ಟಾರ್ಚ್ ಹಾಕಿದ್ರೂ ಅಟ್ಯಾಕ್ ಮಾಡ್ತೀವಿ ಅಂತೆ. ಕಳೆದ 1 ವಾರದಲ್ಲಿ 2 ನಾಯಿ ಮೇಕೆಯನ್ನ ತಿಂದು ಹೋಗಿವೆ ಅಂತೆ. ಚಿರತೆಗಳನ್ನ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾತ್ರಿ ಏನಿಲ್ಲ ಸರ್, ಈಗ ಅದು ಬರ್ತದಂತೆ ಹುಡುಗರು ಹಾಕ್ಯಂದು ಒಳಗೆ ಹಾಕ್ಯಂದು ಹೊರಗಡೆ ಕುಂದಿರ್ತೀವಿ. ಫಾರೆಸ್ಟರ್ ಬಂದು ಹೊರಗಡೆ ಬರಬಾರ್ದು ಅಂತಾರೆ. ಬೈ ಚಾನ್ಸ್ ಹೆಣ್ಮಕ್ಳು ಆಚೆ ಹೋಗ್ತಿರ್ತಾರೆ. ಯಾಕಂದ್ರೆ ಹಳ್ಳಿ ಸರ್ ಇದು, ಸಿಟಿ ಅಲ್ಲ. ಒಳಗಡೆ ಶೌಚಾಲಯ ಇರ್ತವೆ, ಏನೋ ಒಂದು ರೂಢ ಆಗಿರ್ತಾವಲ್ಲ. ಬೈ ಚಾನ್ಸ್ ಹೊರಗೆ ಹೋಗ್ತಿರ್ತಾರೆ. ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಭಾಳ ತೊಂದರೆ ಆಗ್ತೈತಿ. ಅದಕ್ಕೆ ಸ್ವಲ್ಪ ಫಾರೆಸ್ಟ್ ಅವರಿಗೆ ಸ್ವಲ್ಪ ಗಮನಕ್ಕೆ ತರಿ ಸರ್ ನೀವು. ಚಿರತೆಗಳು ಜನರ ಜೀವನವನ್ನ ಬಲಿ ಪಡೆಯೋಕ್ಕೂ ಮುನ್ನವೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ಗುಡ್ಡಗಾಡು ಪ್ರದೇಶ, ಕಡಿದಾದ ಬಂಡೆಗಳಿಂದ ಕೂಡಿರೋ ಜಾಗ. ಆದ್ರೆ ಅಲ್ಲೊಂದು ಗ್ಯಾಂಗ್ ಅಡಗಿ ಕೂತಿದೆ. ರಾತ್ರಿಯಾದ್ರೆ ಸಾಕು ಆ ಗ್ಯಾಂಗ್ ಊರಿಗೆ ಎಂಟ್ರಿ ಕೊಡ್ತಾ ಇದೆ. ಇದು ಗ್ರಾಮಸ್ಥರ ಎದೆಯನ್ನ ನಡುಗಿಸಿ ಬಿಟ್ಟಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಭಯ, ಇಡೀ ಊರಲ್ಲಿ ಚಿರತೆ ಭಯ. ಅದ್ಯಾವ ಕ್ಷಣದಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಆತಂಕ ಪ್ರತಿದಿನವೂ ಹೆಚ್ಚಾಗುತ್ತಿದೆ ಗ್ರಾಮಸ್ಥರ ಎದೆಬಡಿತ. ಬಸ್ಸಾಪುರ ಗ್ರಾಮದಲ್ಲಿ ಚಿರತೆ ಓಡಾಟ. ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಚಿರತೆಗಳು ಭಯ ಹುಟ್ಟಿಸಿವೆ. ಗ್ರಾಮದ ಸುತ್ತಮುತ್ತಲಿನ ಕಲ್ಲು ಬಂಡೆಗಳಲ್ಲಿ ಚಿರತೆಗಳು ಅಡಗಿ ಕೂತಿವೆ. ಇದು ಗುಡ್ಡಕ್ಕೆ ಹೊಂದಿಕೊಂಡಿರೋ ಮನೆಯ ನಿವಾಸಿಗಳ ಎದೆಬಡಿತ ಹೆಚ್ಚಿಸಿದೆ. ಕಳೆದ ಕೆಲ ದಿನಗಳಿಂದ ಪ್ರತಿನಿತ್ಯ ಗುಡ್ಡದ ಮೇಲೆ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಆಗಾಗ ಗ್ರಾಮಕ್ಕೂ ಎಂಟ್ರಿ ಕೊಡುತ್ತಿವೆ ಅಂತೆ. ರಾತ್ರಿ ಸಮಯದಲ್ಲಿ ಊರಿಗೆ ನುಗ್ಗಿ ಕುರಿ, ನಾಯಿ ಸೇರಿದಂತೆ ಅನೇಕ ಪ್ರಾಣಿಗಳನ್ನು ತಿಂದು ಹಾಕ್ತಿವೆ ಅಂತೆ. ಸಂಜೆ ವೇಳೆ ಚಿರತೆಗಳು ಎಂಟ್ರಿ ಕೊಡ್ತಿರೋದ್ರಿಂದ ಗ್ರಾಮದ ಜನರು ಮನೆಯಿಂದ ಹೊರಬರೋಕ್ಕೂ ಭಯ ಪಡ್ತಿದ್ದಾರೆ. ಆ ಹುಡ್ರು ಅಲ್ಲಿದ್ದ ಓಡಿ ಬಂದ್ಬಿಟ್ಟು ಚಿರ್ಚೈತಿ ಅಂತ. ಅದು ಎಲ್ಲಿ ಎಂಥ ಚಿರ್ಚಬೇ ಎಂಥದ್ದು ಬಂದೈತೆ ಅಂದೆ. ಈ ತಿಂಗಳು ಮುಂದಿರು ಹೋಗಿ ಅಲ್ಲಿ ನಿಂತ್ಕೊಂಡೆ, ಚಿರ್ಚರಿ ಅದು ಎಂದು ಬೆನ್ನತ್ತಿ ಹುಡ್ರು ಸಾಯಿಸಿದ್ರಲ್ಲಿ ಓಡಿ ಬಂದರು. ಎಲ್ಲರಿಗೆ ಚೀರಿ ಬಿಟ್ಟಿವಿ, ಗಂಡು ಮಕ್ಳು ಕಲ್ತರು. ಓಡಿಸಿದ್ರು ಹೋಗ್ಲಿಲ್ಲ, ಅದು ಹೋಗ್ಲಿಲ್ಲ. ಮ್ಯಾಗ ಗುಂಡಿ ಮ್ಯಾಗ ಕುತ್ಕೊಂಡಿದ್ದೆ. ನಾನಿಂದೆ ಫಾರೆಸ್ಟರ್ಗೆ ಎಲ್ಲರಿಗೆ ಫೋನ್ ಮಾಡ್ರಿಲ್ಲ, ದಿನ ಕಂಟಿನ್ಯೂ 6 ಗಂಟೆಗೆ ಬರಕತ್ತಿ. ಮೊದಲೆಲ್ಲ ಚಿರತೆಗಳು ಬಂದಾಗ ಗ್ರಾಮಸ್ಥರು ಟಾರ್ಚ್ ಹಾಕಿದ್ರೆ ಹೆದರಿ ಓಡಿ ಹೋಗ್ತಿದ್ವಂತೆ. ಆದ್ರೀಗ ಟಾರ್ಚ್ ಹಾಕಿದ್ರೂ ಅಟ್ಯಾಕ್ ಮಾಡ್ತೀವಿ ಅಂತೆ. ಕಳೆದ 1 ವಾರದಲ್ಲಿ 2 ನಾಯಿ ಮೇಕೆಯನ್ನ ತಿಂದು ಹೋಗಿವೆ ಅಂತೆ. ಚಿರತೆಗಳನ್ನ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾತ್ರಿ ಏನಿಲ್ಲ ಸರ್, ಈಗ ಅದು ಬರ್ತದಂತೆ ಹುಡುಗರು ಹಾಕ್ಯಂದು ಒಳಗೆ ಹಾಕ್ಯಂದು ಹೊರಗಡೆ ಕುಂದಿರ್ತೀವಿ. ಫಾರೆಸ್ಟರ್ ಬಂದು ಹೊರಗಡೆ ಬರಬಾರ್ದು ಅಂತಾರೆ. ಬೈ ಚಾನ್ಸ್ ಹೆಣ್ಮಕ್ಳು ಆಚೆ ಹೋಗ್ತಿರ್ತಾರೆ. ಯಾಕಂದ್ರೆ ಹಳ್ಳಿ ಸರ್ ಇದು, ಸಿಟಿ ಅಲ್ಲ. ಒಳಗಡೆ ಶೌಚಾಲಯ ಇರ್ತವೆ, ಏನೋ ಒಂದು ರೂಢ ಆಗಿರ್ತಾವಲ್ಲ. ಬೈ ಚಾನ್ಸ್ ಹೊರಗೆ ಹೋಗ್ತಿರ್ತಾರೆ. ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಭಾಳ ತೊಂದರೆ ಆಗ್ತೈತಿ. ಅದಕ್ಕೆ ಸ್ವಲ್ಪ ಫಾರೆಸ್ಟ್ ಅವರಿಗೆ ಸ್ವಲ್ಪ ಗಮನಕ್ಕೆ ತರಿ ಸರ್ ನೀವು. ಚಿರತೆಗಳು ಜನರ ಜೀವನವನ್ನ ಬಲಿ ಪಡೆಯೋಕ್ಕೂ ಮುನ್ನವೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅದು ಗುಡ್ಡಗಾಡು ಪ್ರದೇಶ, ಕಡಿದಾದ ಬಂಡೆಗಳಿಂದ ಕೂಡಿರೋ ಜಾಗ. ಆದ್ರೆ ಅಲ್ಲೊಂದು ಗ್ಯಾಂಗ್ ಅಡಗಿ ಕೂತಿದೆ. ರಾತ್ರಿಯಾದ್ರೆ ಸಾಕು ಆ ಗ್ಯಾಂಗ್ ಊರಿಗೆ ಎಂಟ್ರಿ ಕೊಡ್ತಾ ಇದೆ. ಇದು ಗ್ರಾಮಸ್ಥರ ಎದೆಯನ್ನ ನಡುಗಿಸಿ ಬಿಟ್ಟಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಭಯ, ಇಡೀ ಊರಲ್ಲಿ ಚಿರತೆ ಭಯ. ಅದ್ಯಾವ ಕ್ಷಣದಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಆತಂಕ ಪ್ರತಿದಿನವೂ ಹೆಚ್ಚಾಗುತ್ತಿದೆ ಗ್ರಾಮಸ್ಥರ ಎದೆಬಡಿತ. ಬಸ್ಸಾಪುರ ಗ್ರಾಮದಲ್ಲಿ ಚಿರತೆ ಓಡಾಟ. ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಚಿರತೆಗಳು ಭಯ ಹುಟ್ಟಿಸಿವೆ. ಗ್ರಾಮದ ಸುತ್ತಮುತ್ತಲಿನ ಕಲ್ಲು ಬಂಡೆಗಳಲ್ಲಿ ಚಿರತೆಗಳು ಅಡಗಿ ಕೂತಿವೆ. ಇದು ಗುಡ್ಡಕ್ಕೆ ಹೊಂದಿಕೊಂಡಿರೋ ಮನೆಯ ನಿವಾಸಿಗಳ ಎದೆಬಡಿತ ಹೆಚ್ಚಿಸಿದೆ.
ಕಳೆದ ಕೆಲ ದಿನಗಳಿಂದ ಪ್ರತಿನಿತ್ಯ ಗುಡ್ಡದ ಮೇಲೆ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಆಗಾಗ ಗ್ರಾಮಕ್ಕೂ ಎಂಟ್ರಿ ಕೊಡುತ್ತಿವೆ ಅಂತೆ. ರಾತ್ರಿ ಸಮಯದಲ್ಲಿ ಊರಿಗೆ ನುಗ್ಗಿ ಕುರಿ, ನಾಯಿ ಸೇರಿದಂತೆ ಅನೇಕ ಪ್ರಾಣಿಗಳನ್ನು ತಿಂದು ಹಾಕ್ತಿವೆ ಅಂತೆ. ಸಂಜೆ ವೇಳೆ ಚಿರತೆಗಳು ಎಂಟ್ರಿ ಕೊಡ್ತಿರೋದ್ರಿಂದ ಗ್ರಾಮದ ಜನರು ಮನೆಯಿಂದ ಹೊರಬರೋಕ್ಕೂ ಭಯ ಪಡ್ತಿದ್ದಾರೆ. ಆ ಹುಡ್ರು ಅಲ್ಲಿದ್ದ ಓಡಿ ಬಂದ್ಬಿಟ್ಟು ಚಿರ್ಚೈತೆ ಅಂತ. ಅದು ಎಲ್ಲಿ ಎಂಥ ಚಿರ್ಚಬೇ ಎಂಥದ್ದು ಬಂದೈತೆ ಅಂದೆ. ಈ ತಿಂಗಳು ಮುಂದಿರು ಹೋಗಿ ಅಲ್ಲಿ ನಿಂತ್ಕೊಂಡೆ, ಚಿರ್ಚರಿ ಅದು ಎಂದು ಬೆನ್ನತ್ತಿ ಹುಡ್ರು ಸಾಯಿಸಿದ್ರಲ್ಲಿ ಓಡಿ ಬಂದರು. ಎಲ್ಲರಿಗೆ ಚೀರ್ಬಿಟ್ಟಿವಿ, ಗಂಡು ಮಕ್ಳು ಕಲ್ತರು. ಓಡಿಸಿದ್ರು ಹೋಗ್ಲಿಲ್ಲ, ಅದು ಹೋಗ್ಲಿಲ್ಲ. ಮ್ಯಾಗ ಗುಂಡಿ ಮ್ಯಾಗ ಕುತ್ಕೊಂಡಿದ್ದೆ. ನಾನಿಂದೆ ಫಾರೆಸ್ಟರ್ಗೆ ಎಲ್ಲರಿಗೆ ಫೋನ್ ಮಾಡ್ರಿಲ್ಲ, ದಿನ ಕಂಟಿನ್ಯೂ 6 ಗಂಟೆಗೆ ಬರಕತ್ತಿ. ಮೊದಲೆಲ್ಲ ಚಿರತೆಗಳು ಬಂದಾಗ ಗ್ರಾಮಸ್ಥರು ಟಾರ್ಚ್ ಹಾಕಿದ್ರೆ ಹೆದರಿ ಓಡಿ ಹೋಗ್ತಿದ್ವಂತೆ. ಆದ್ರೀಗ ಟಾರ್ಚ್ ಹಾಕಿದ್ರೂ ಅಟ್ಯಾಕ್ ಮಾಡ್ತೀವಿ ಅಂತೆ. ಕಳೆದ 1 ವಾರದಲ್ಲಿ 2 ನಾಯಿ ಮೇಕೆಯನ್ನ ತಿಂದು ಹೋಗಿವೆ ಅಂತೆ. ಚಿರತೆಗಳನ್ನ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾತ್ರಿ ಏನಿಲ್ಲ ಸರ್, ಈಗ ಅದು ಬರ್ತದಂತ ಹುಡ್ರನ್ನ ಹಾಕ್ಯಂದು ಒಳಗೆ ಹಾಕ್ಯಂದು ಹೊರಗಡೆ ಕುಂದಿರ್ತೀವಿ. ಫಾರೆಸ್ಟರ್ ಬಂದು ಹೊರಗಡೆ ಬರಬಾರ್ದು ಅಂತಾರೆ. ಬೈ ಚಾನ್ಸ್ ಹೆಣ್ಮಕ್ಳು ಆಚೆ ಹೋಗ್ತಿರ್ತಾರೆ. ಯಾಕಂದ್ರೆ ಹಳ್ಳಿ ಸರ್, ಇದು ಸಿಟಿ ಅಲ್ಲ. ಒಳಗಡೆ ಶೌಚಾಲಯ ಇರ್ತವೆ, ಏನೋ ಒಂದು ರೋಡ್ ಆಗಿರ್ತಾವಲ್ಲ.